ಸಂಪುಟ ಪ್ರಮಾಣ ವಚನ ಕಾರ್ಯಕ್ರಮ ಇನ್ನೂ ಮುಂದುವರೆದಿದೆ. ಆದರೆ ನಾವಿಲ್ಲಿ ಸುದ್ದಿಯಲ್ಲಿ ಮುಂದುವರಿತಾ ಇದ್ದೀವಿ. ಓತು ತೆಗೆದುಕೊಂಡಿರುವ ಹೊಸಬರ ಪೈಕಿ ಪಿ ಚಂದ್ರಶೇಖರ್ ಆಂಧ್ರ ಮತ್ತು ತೆಲುಗು ದೇಶಮಿಂದ, ಶೋಭಾ ಕರಂದ್ಲಾಜೆ ಆಗಲೇ ಹೇಳಿದ್ವಿ, ಸುರೇಶ್ ಗೋಪಿ ಕೇರಳದಿಂದ ತ್ರಿಶೂರಿಂದ. ಅಮೇಝಿಂಗ್ಲಿ ಸುರೇಶ್ ಗೋಪಿ ಹ್ಯಾಸ್ ಡನ್ ಒಂದು ಮಿರಾಕಲ್ ಅಂತಲೇ ಕರೀಬೋದು ಅದನ್ನು ಕೇರಳದ ವಿಚಾರದಲ್ಲಿ ನೋಡಿದ್ರೆ. ಹಾಗಾಗಿ ಆಟೋಮೆಟಿಕ್ ಆಗಿ ಅದು ರೆಕಗ್ನೈಸ್ ಆಗಬೇಕಾಗಿತ್ತದು. ಸೊ ಬಹು ಸಹಜವಾಗಿ ಸುರೇಶ್ ಗೋಪಿಯನ್ನು ತಂದಿದ್ದಾರೆ. ತಿರುವನಂತಪುರದಲ್ಲಿ ಗೆಲ್ತಾರೆ ಅನ್ಕೋತಿದ್ರು ಅವ್ರು. 17,000 ತುಂಬ ಸಣ್ಣ ಮತದಿಂದ ಸೋತಿದ್ದಾರೆ. ರಾಜೀವ್ ಚಂದ್ರಶೇಖರ್ ಗೆದ್ದಿದ್ದರೆ ಮೋಸ್ಟ್ಲಿ ಅವ್ರನ್ನ ಮಾಡ್ತಿದ್ರೋ ಏನೋ. ಮೋಸ್ಟ್ಲಿ ಅಲ್ಲಿ ಅವರೇನೋ ಇವಾಗ ರಾಜಕೀಯದಿಂದ ನನ್ನ ನಿವೃತ್ತಿ, ಆ್ಯಕ್ಟಿವ್ ಪಾಲಿಟಿಕ್ಸಿಂದ ನನ್ನ ನಿವೃತ್ತಿ ಅಂತೇನೋ ಹೇಳಿದಾರಂತೆ, ನೋ ಐಡಿಯಾ. ಇನ್ನು ಶಾಂತನು ಠಾಕೂರ್ ಪಶ್ಚಿಮ ಬಂಗಾಳ, ಎಲ್ ಮುರುಗನ್ ತಮಿಳ್ನಾಡಿಂದ. ಇದೊಂದು ಸಣ್ಣ ಕ್ಯೂರಿಯಾಸಿಟಿ ಇದ್ದಂಗಿದೆ. ವೈ ಎಲ್ ಮುರುಗನ್? ಬಿಕಾಸ್ ಅವ್ರು ಲೋಕಸಭೆಯಲ್ಲಿ ಸೋತಿದ್ದಾರೆ. ಈಗ ರಾಜ್ಯಸಭೆಗೆ ತಂದು ಅವ್ರನ್ನ ಸೆಟ್ ಮಾಡಿಕೊಡ್ಬೇಕಾಗತ್ತೆ. ಮುರುಗನ್ಗೆ ಯಾವುದೋ ರಾಜ್ಯದಿಂದ ತರಬೇಕೀಗ ಅವ್ರನ್ನ. ಅಲ್ಲಿ ಅಣ್ಣಾಮಲೈ ತರ್ತಾರೆ ಅಂತ ಎಲ್ಲರದ್ದು ಲೆಕ್ಕಾಚಾರ ಇತ್ತು. ಬಟ್ ಮೇ ಬಿ ದೇ ವಾಂಟ್ ಅಣ್ಣಾಮಲೈ ಟು ಕಾನ್ಸಂಟ್ರೇಟ್ ಆನ್ ತಮಿಳ್ನಾಡು ಬಟ್ ನಾಟ್ ಕಮಿಂಗ್ ಟು ಕ್ಯಾಬಿನೆಟ್. ಅಂದರೆ ಸಂಪುಟಕ್ಕೆ ಬಂದು ಇಲ್ಲಿ ಕೂತ್ಕೊಳ್ಳೋ ಬದಲು ಅಲ್ಲೇ ಕಾನ್ಸಂಟ್ರೇಟ್ ಮಾಡೋಣ ಅಂತ ಸಣ್ಣಕ್ಕೆ ರಕ್ತದ ವಾಸನೆ ಕಾಣಿಸ್ದಂಗಿದೆ ಬಿ ಜೆ ಪಿಗೆ ತಮಿಳ್ನಾಡಲ್ಲಿ. ಅದನ್ನು ಯೂಸ್ ಮಾಡ್ಕೊಳ್ಳೋಣ ಅನ್ನೋದು ಇದ್ದಂಗೆ ಇದೆ ಅಂತ ಅನಿಸತ್ತೆ ಮೇಲ್ನೋಟಕ್ಕೆ. ಅಜಯ್ ತಮ್ಷಾ ಉತ್ತರಾಖಂಡ, ಬಂಡಿ ಸಂಜಯ್ ತೆಲಂಗಾಣ, ವೆರಿ ಫೈರಿ ಪಾಲಿಟಿಷಿಯನ್ ತೆಲಂಗಾಣನಲ್ಲಿ, ಅವರನ್ನು ತಂದಿದ್ದಾರೆ. ಕಮಲೇಶ್ ಪಾಸ್ವಾನ್, ಭಗೀರಥ್ ಚೌಧರಿ, ಸತೀಶ್ ಚಂದ್ರ ದುಬೆ ಇವರೆಲ್ಲರನ್ನೂ ಇಲ್ಲಿಯವರೆಗೆ ಆಗಿರೋದರಲ್ಲಿ ತಂದಿದ್ದಾರೆ. ಇದು ಎಸ್ ಕ್ವಿಕ್ ಆಗಿ ಸರ್, ಅವಾಗಲೇ ನಾನು ಕೇಳ್ತಿದ್ದೆ, ರಾಜಕೀಯ ಲೆಕ್ಕಾಚಾರಗಳು ಒಂದು ಕಡೆಗೆ TDPಗೂ ಮತ್ತೆ JDUಗೂ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡ್ತಾರೆ ಅಂತ ಅನ್ಕೊಳ್ತಾ ಇದ್ದೀವಿ ಸರ್. ಅಲ್ಲ, ಈ ಒಂದು ನೋಡಿ, ಓಕೆ, ಒಂದು ಯಾವುದೋ ಒಂದು ಫಾರ್ಮುಲಾಗೆ ಬಂದಿದ್ದಾರೆ, ಆ ಫಾರ್ಮುಲಾ ಪ್ರಕಾರ ಹೋಗ್ತಾ ಇದ್ದಾರೆ, ಯಾವ ಅನುಮಾನನೂ ಇಲ್ಲ ಅದರಲ್ಲಿ. ಯಾಕಂದರೆ ಆ ಫಾರ್ಮುಲಾಯಿಂದನೇ ಇವತ್ತು NCP ಅಜಿತ್ ಪವಾರ್ ತಂಡಕ್ಕೆ ಸಿಕ್ಕಿಲ್ಲ ಸೀಟು. ಹೌದು, ಫಾರ್ಮುಲಾಲೇ ಆಗಿರೋದು ಅದು. ಹಾಗಾಗಿ ಆ ಫಾರ್ಮುಲಾ ಪ್ರಕಾರ ಹೋಗ್ತಿರ್ತಾರೆ. ಮತ್ತು ಎರಡನೇದು, ಅವ್ರಿಗೆ ಇನ್ನೂ ಒಂದೋ ಎರಡೋ ಸಿಕ್ಕಬಹುದು, ರಾಜ್ಯ ಖಾತೆ ಏನೋ ಒಂದು ಸಿಗಬಹುದು ಅವ್ರಿಗೆ. ನನ್ನ ಲೆಕ್ಕಾಚಾರದಲ್ಲಿ ಇವತ್ತು 72 ಮಾತ್ರ ಆಗಿದೆ, ಇನ್ನೂ ಒಂದು 10-12 ಇದ್ದಂಗಿದೆ. ಅದನ್ನು ಇದೆಲ್ಲ ಸರಿಪಡಿಸ್ಕೊಂಡಾಗ ಬೇಕಾದ್ರೆ ಸೆಕೆಂಡ್ ಇನ್ಸ್ಟಾಲ್ಮೆಂಟಲ್ಲಿ ತಂದ್ಕೋಬೋದು. ನಂಬರ್ 1. ನಂಬರ್ 2, ಭಾರತೀಯ ಜನತಾ ಪಕ್ಷ ಈ ಕಸರತ್ತನ್ನು ಮಾಡುವಾಗ ಕಳಿಸ್ತಾ ಇರೋ ಸಂದೇಶ ಏನು ಅಂದರೆ, ನಂಬರ್ 1, 72ನ ಏಕ್ದಮ್ ಏಕಾಏಕಿ ಫಸ್ಟ್ ಟೈಮಲ್ಲೇ ಮಾಡ್ಕೊಂಬಿಟ್ರಲ್ಲ ಅನ್ನೋದಕ್ಕೆ. ಅದು ದೇಶಕ್ಕೆ ಕಳಿಸ್ತಾ ಇರೋಂಥ ಸಂದೇಶ ಮೋದಿ, ಅಥವಾ ವಿಪಕ್ಷಗಳಿಗೆ ಕಳಿಸ್ತಾ ಇರೋ ಸಂದೇಶ. ಈ ಸರ್ಕಾರದ ಅಸ್ಥಿರತೆಯ ಬಗ್ಗೆ ಮಾತನಾಡೋರಿಗೆ ನಾವು ಸ್ಥಿರ ಇದ್ದೇವೆ ಅಂತ ಡೇ 1 ತೋರಿಸ್ತೀವಿ, ತಗೊಳ್ಳಿ ಅಂತ. 72 ಜನ ಒಂದೇ ಹೆಸರಿಗೆ ಟಗಾರ್ ಅಂತ ತಂದಿರೋದು. ಎರಡನೇದು, BJP ಮೈಟ್ ಬಿ ಸೆಂಡಿಂಗ್ ಮೆಸೇಜ್ ಮಿತ್ರ ಪಕ್ಷಗಳಿಗೆ, ಹೌದು ನಮಗೊಂದು 140 ಬಂದಿದೆ, ಒಂದು 32-33 ಶಾರ್ಟೇಜ್ ಇದೆ, ಇಲ್ಲ ಅಂತಲ್ಲ. ದಟ್ ಡಸಂಟ್ ಮೀನ್ ಅವ್ನು ನಡು ಬಗ್ಗಿಸಿ ಬೆರೆಮೂಳೆ ಬಗ್ಗಿಸ್ಬಿಟ್ಟು ನಿಂತ್ಕೋತೀವಿ ಅಂತಲ್ಲ. ಅದು ಹಾಗಾಗಲ್ಲ ಅದು, ಬಿಕಾಸ್ ದೇಶ ಹಂಗೆ ನಡೀಬಾರ್ದು. ಮೂರನೇದು, ಮೋದಿಯ ನಿರ್ಧಾರ ಆಗಿರಬಹುದಾದ ಆಲೋಚನೆ ಇದೆ ಅಂತ ನಾನು ಅನ್ಕೋತಾ ಇದ್ದೀನಿ. UPA 2ನಲ್ಲಿ ಅಂದರೆ ಕಾಂಗ್ರೆಸ್ ನೇತೃತ್ವದ UPA 2ನೇ ಅಧಿಕಾರ ಅವಧಿಯಲ್ಲಿ ಇದ್ದಂಥ ಬಹುದೊಡ್ಡ ಅಲೆಗೇಷನ್, ಆರೋಪ ಅಂತಂದರೆ ದರ್ ಇಸ್ ಅ ಕಂಪ್ಲೀಟ್ ಪ್ಯಾರಾಲಿಸಿಸ್ ಆಫ್ ಡಿಸಿಷನ್ ಮೇಕಿಂಗ್. ಅಂದರೆ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಕಂಪ್ಲೀಟ್ಲಿ ಸ್ಥಗಿತ ಆಗೋಗಿದೆ. ಬಿಕಾಸ್ ಅಲಯನ್ಸ್ ಪಾರ್ಟ್ನರ್ಗಳು ಒಬ್ಬ ಕಾಲು ಎಳಿತಾನೆ, ಒಬ್ಬ ಕೈ ಎಳಿತಾನೆ, ಒಬ್ಬ ಕಿವಿ ಎಳಿತಾನೆ, ಒಬ್ಬ ಕೂದಲು ಎಳಿತಾನೆ ಅಂತ ಈ ಹಂತಕ್ಕೆ ಬಂದಿದೆ. ದಾಟ್ ಹಿ ಡಸ್ ನಾಟ್ ವಾಂಟ್ ಟು ಸೆಂಡ್ ದ ಮೆಸೇಜ್, ನಾನು ಆ ಪ್ಯಾರಾಲಿಸಿಸ್ಗೆ ಜಾಗ ಕೊಡಲ್ಲ ಅಂತ. ಆ ರೀತಿ ಆಗ್ಲಿಕ್ಕೆ ನಾನು ಜಾಗ ಕೊಡಲ್ಲ, ಐ ಆಮ್ ಸ್ಟಿಲ್ ಇನ್ ಕಂಟ್ರೋಲ್ ಅನ್ನೋದನ್ನು. ಹಾಗಾಗಿ ಇವೆಲ್ಲವನ್ನು ಕನ್ಸಿಡರ್ ಮಾಡಿ ಐ ಥಿಂಕ್ ದೇ ಹ್ಯಾವ್ ಸ್ಟಾರ್ಟೆಡ್ ಮೂವಿಂಗ್ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಕೇರಳದಲ್ಲಿ ಸುರೇಶ್ ಗೋಪಿ ಗೆಲುವು ಕಾರಣರಾದಂತಹ ಜಾರ್ಜ್ ಕುರಿಯನ್ ಅವ್ರಿಗೂ ಕೊಡಬಹುದು ಅನ್ನೋ ಲೆಕ್ಕಾಚಾರ ಇತ್ತು ಸರ್. ಸಾರಿ, ಸುರೇಶ್ ಕುರಿಯನ್ ಅಂತ ಕ್ರಿಶ್ಚಿಯನ್ ಸಮುದಾಯದ ಪ್ರತಿನಿಧಿಸುವಂಥವ್ರು ಸುರೇಶ್ ಗೋಪಿ ಗೆಲುವಿಗೆ ಕಾರಣರಾಗಿದ್ರು, ಅವ್ರಿಗೂ ಸಿಗಬಹುದು ಇಲ್ಲಿ ಸಚಿವ ಸ್ಥಾನ ಅಂತ ಇತ್ತು. ಕಾರಣ ಆಗಿದ್ರು ಅಂದರೆ ಆ ಸಮುದಾಯದ ಓಟ್ಗಳು ಹೆಚ್ಚು ಬರಲಿಕ್ಕೆ ಕಾರಣವಾಯಿತು. ಹಂಗೆ ಕೊಡ್ತಾ ಹೋದ್ರೆ ಕಷ್ಟ ಆಗುತ್ತೆ. ಫೇಸ್ ಯಾರು ಅನ್ನೋದಕ್ಕೆ ಕೊಡಬೇಕು. ಅವ್ರನ್ನ ಬೇರೆ ಏನಕ್ಕೋ ಯೂಸ್ ಮಾಡ್ಕೋಬೋದೇನೋ ಅವ್ರಿಗೆ ಅಂತದ್ದು ಅನಿಸಿದ್ರೆ ಅದು ಬೇರೆ ವಿಚಾರ ಅದು. ಬಟ್ ಆ ರೀತಿ ಸಪೋರ್ಟ್ ಮಾಡಿದ್ರೆ ಇವರು ಅನ್ನೋ ಕಾರಣಕ್ಕೆ ಅವ್ರಿಗೆ ಯಾರನ್ನೂ ತರಕ್ಕೆ ಬರಲ್ಲ. ಅವ್ರನ್ನ ಬೇರೆ ಎಲ್ಲರೂ ಯೂಸ್ ಮಾಡ್ಬೋದೇನೋ, ಗೊತ್ತಿಲ್ಲ. ವಿ ಹ್ಯಾವ್ ನೋ ಐಡಿಯಾ. ಎಸ್. ಸೊ ಇನ್ನು ಕ್ಯಾಬಿನೆಟ್ನ ಮ್ಯಾಥಮೆಟಿಕ್ಸ್ ಏನು, ಅಂಕಿ ಸಂಖ್ಯೆಗಳಲ್ಲಿ ಮೋದಿ ಸಂಪುಟವನ್ನ ನೋಡೋದಾದ್ರೆ ಈ ರೀತಿಯಾಗಿದೆ. ಈಗ ಸದ್ಯದ ಲೆಕ್ಕದ ಪ್ರಕಾರ ಮೋದಿ ಸೇರಿ 72 ಮಂದಿ ಕ್ಯಾಬಿನೆಟ್ ನಲ್ಲಿ ಇದ್ದಾರೆ. ಸೊ 30 ಕ್ಯಾಬಿನೆಟ್ ದರ್ಜೆ ಸಚಿವರು, 36 ರಾಜ್ಯ ದರ್ಜೆಯ ಸಚಿವರು, 5 ಸ್ವತಂತ್ರ ದರ್ಜೆಯ ಸಚಿವರಿದ್ದಾರೆ. ಮಿತ್ರ ಪಕ್ಷಗಳ 11 ಮಂದಿಗೆ ಮಣೆಯನ್ನು ಹಾಕಿದ್ದಾರೆ. 43 ಸಂಸದರು, 3 ಸಲಕ್ಕಿಂತ ಹೆಚ್ಚು ಬಾರಿ ಆಯ್ಕೆ ಆಗಿರೋರು,
27 OBC ವರ್ಗದ ಸಚಿವರಿದ್ದಾರೆ, 10 SC, 5 ST ಸಚಿವರು ಇದರಲ್ಲಿರೋದು. 5 ಅಲ್ಪಸಂಖ್ಯಾತರಿಗೆ ಜಾಗವನ್ನು ಕಲ್ಪಿಸಿ ಕೊಡಲಾಗಿದೆ. 7 ಮಹಿಳೆಯರಿಗೂ ಕೂಡ ಮಂತ್ರಿಗಿರಿ ಇದೆ. 6 ಮಾಜಿ ಸಿಎಂಗಳಿಗೆ ಸ್ಥಾನವನ್ನ ಕೊಟ್ಟಿದ್ದಾರೆ. ಅಜಿತ್ ಪವಾರ್ ಬಣಕ್ಕೆ ಇಲ್ಲಿ ಸದ್ಯಕ್ಕೆ ಜಾಗ. ಅಲ್ಪಸಂಖ್ಯಾತರು ಅಂದ್ರೆ ಅದು ಮುಸ್ಲಿಮೇ ಆಗಬೇಕು ಅಂತಿಲ್ಲ. ಭಾರತದಲ್ಲಿ ಅದೊಂದು ಅಭಿಪ್ರಾಯ ರೂಪಿತವಾಗಿದೆ. ಅಲ್ಪಸಂಖ್ಯಾತರು ಅಂದ ತಕ್ಷಣ ಮುಸ್ಲಿಮರು. ನೋ, ಹಾಗೇನಿಲ್ಲ. ಕ್ರೈಸ್ತರು ಅಲ್ಪಸಂಖ್ಯಾತರೆ, ಮುಸ್ಲಿಮರು, ಜೈನರು, ಸಿಕ್ಕು ಎಲ್ಲ. ಈ 5 ಸಿಖ್ರಲ್ಲಿದ್ದಂಗಿದೆ. ಬಿಕಾಸ್ ಫಾರ್ ಎಕ್ಸಾಂಪಲ್ ಲುಧಿಯಾನ ಇಂದ ಬಿಟ್ಟು ತಂದಿದ್ದಾರೆ, ಡಿಫೀಟೆಡ್ ಕ್ಯಾಂಡಿಡೇಟ್ ಅಲ್ಲಿ, ಆದರೂ ತಂದಿದ್ದಾರೆ ಒಳಕ್ಕೆ. ಪಂಜಾಬ್ಗೆ 2 ಕೊಟ್ಟಿದ್ದಾರೆ. ಪಂಜಾಬ್ 0 ಸುತ್ತಿದೆ ಇವರಿಗೆ, ಆದರೂ 2 ತಂದಿದ್ದಾರಲ್ಲ ಒಳಗಡೆ. ಹರ್ದೀಪ್ ಸಿಂಗ್ ಪುರಿನೂ ಲೆಕ್ಕ ಹಿಡಿದ್ರೆ ನಾನು ಹೇಳ್ತಿರೋದು 2 ತಂದಂಗಿದೆ ಅಲ್ಲಿ. ದಟ್ ಮೀನ್ಸ್ ದ ಸ್ಟ್ರಾಟಜಿ, ತಂತ್ರ ಕ್ಲಿಯರ್ ಇದ್ದಂಗಿದೆ. ಎಲ್ಲಿ ನಾವು ಸೋಲ್ತೀವೋ ಅದನ್ನು ಬಿಡಲ್ಲ, ಹಿಡ್ಕೊಳಕ್ಕೇನು ಬೇಕು ಮತ್ತೆ ಹೋಗ್ತೀವಿ ಅಲ್ಲಿಗೇನೆ ಅಂತ. ಅವ್ರು ಬಿಟ್ಕೊಡ್ತಾ ಇಲ್ಲ ಅದನ್ನು. ತಮಿಳ್ನಾಡು 0 ಸುತ್ತಿದೆ, ಹಂಗಾಗಿ ಅಲ್ಲಿ ಯಾರು ಬೇಡ, ಅಲ್ಲೊಂದು ಕೊಟ್ಟಿದ್ದಾರೆ, ಕೊಡ್ತೀವಿ, ಬಿಡಲ್ಲ ನಾವು. ಪಂಜಾಬ್ 0 ಸುತ್ತಿದೆ, ಬಿಡಲ್ಲ, ಅಲ್ಲೇ ಹೋಗ್ತೀವಿ ವಾಪಸ್ಸು. ಹಾಗಾಗಿ ಆ ಥಾಟ್ ಪ್ರಾಸೆಸ್ ಏನಿದೆ, ಆಲೋಚನೆಯ ಭಾಗವಾಗಿದೆ ಆದಂಗೆ ಕಾಣಿಸ್ತಾ ಇದೆ. ಇವತ್ತು ಇಡೀ ದಿನ ನರೇಂದ್ರ ಮೋದಿ ಅವರು ಫುಲ್ ಬ್ಯುಸಿಯಾಗಿದ್ದರು. ಬೆಳಗ್ಗೆ ಮಹಾತ್ಮ ಗಾಂಧಿ ರಾಜ್ಘಾಟ್ಗೆ ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಸ್ಮಾರಕಕ್ಕೆಲ್ಲ ಭೇಟಿ ಕೊಟ್ಟು ನಮಸ್ಕಾರ ಮಾಡಿದ್ರು. ರಾಷ್ಟ್ರೀಯ ಯುದ್ಧ ಸ್ಮಾರಕಕ್ಕೆಲ್ಲ ಹೋದರು. ನಂತರ 11 ಗಂಟೆಗೆ ಕುತೂಹಲಕಾರಿಯಾಗಿ ಈಗಲೂ ಈ ಕ್ಯಾಬಿನೆಟ್ಟಿನ ಅಧಿಕೃತ ಪಟ್ಟಿ ಹೊರಕ್ಕೆ ಬಂದಿಲ್ಲ. ಡಯಾಸ್ ಮೇಲೆ ತಗತ್ತಿರೋದು ನೋಡಿ ಹೆಸರು ಹೇಳ್ಕೊಂಡು ಹೋಯ್ತಾ ಇದ್ದೀವಿ ಎಲ್ಲರೂ. ಇನ್ನೂ ಪಟ್ಟಿ ಬಂದಿಲ್ಲ. ಚಾಲೆಂಜ್ ಇರೋದು ಈ ಪಟ್ಟಿ ಮಾಡಿ ಪ್ರಮಾಣ ವಚನ ಬೋಧನೆ ಅಲ್ಲ, ಖಾತೆ ಹಂಚೋದ್ರಲ್ಲಿ ಸಮಸ್ಯೆ ಇರೋದು ಯಾವಾಗಲೂ. ಏನೆಯೋ ಪಟ್ಟಿ ಅಂತೂ ಬಂದಿಲ್ಲ. ಆದರೆ ಯಾರ್ಯಾರು ಪಟ್ಟಿಲಿದ್ದರೂ ಅವ್ರನ್ನೆಲ್ಲ ಫೋನ್ ಮಾಡಿಸ್ಬಿಟ್ಟು ನರೇಂದ್ರ ಮೋದಿ ತಮ್ಮ ಮನೆಗೆ ಕರೆಸ್ಕೊಂಡ್ರು. ಬೆಳಗ್ಗೆ 11 ಗಂಟೆಗೆ ಟೀ ಪಾರ್ಟಿ. ಅಲ್ಲಿ ಮೇಷ್ಟ್ರ ಥರ ನಿಂತ್ಕೊಂಡು ಒಂದು ಪಾಠ ಮಾಡಿದ್ದಾರೆ ಅವರೆಲ್ಲರಿಗೂ. ಅದು ಟಿಪಿಕಲ್ ಕ್ಲಾಸ್ ರೂಮ್ ಇದ್ದಂಗಿದೆ, ಒಂದು ಎಕ್ಸ್ಟ್ರಾ ಕ್ಲಾಸ್ ಇದ್ದಂಗಿದೆ ಅದು. ಮುಂದಿನ 300 ದಿನದಲ್ಲಿ ಏನೇನು ಮಾಡಬೇಕು ಡ್ಯಾಶ್ ಅಂತ ಆ್ಯಕ್ಷನ್ ಪ್ಲ್ಯಾನ್ ಕೊಟ್ಟಿದ್ದಾರಂತೆ. ವಿಕಸಿತ ಭಾರತ, ಖಾತೆ ವಹಿಸ್ಕೊಳ್ಳಿ, ಕೆಲಸದ ಮೂಲಕ ಗುರುತಿಸ್ಕೊಳ್ಳಿ, ಸಂಸತ್ನಲ್ಲಿ ಉತ್ತರ ಕೊಡೋದಕ್ಕೆ ತಯಾರಾಗ್ಬಿಡಿ, ಸೋಮವಾರದಿಂದ ಗುರುವಾರದವರೆಗೆ ನಿಮ್ಮ ಇಲಾಖೆ ಕೆಲಸ ಮಾಡಿ, ಶುಕ್ರ ಶನಿ ಭಾನು ನಿಮ್ಮ ಕಾನ್ಸ್ಟಿಟ್ಯುನ್ಸಿ ನಿಮ್ಮ ಕ್ಷೇತ್ರಗಳಿಗೆ ಹೋಗಿ ಬನ್ನಿ, ಪೆಂಡಿಂಗ್ ಯೋಜನೆಗಳನ್ನೆಲ್ಲ ತುರ್ತಾಗಿ ಕೈಗೆತ್ಕೊಂಡು ಮುಗಿಸ್ಬಿಡಿ, ಜನರ ನಂಬಿಕೆ ಉಳಿಸ್ಕೊಳ್ಳಿ, ಕೆಲಸ ಮಾಡಿ ಅಂತೆಲ್ಲ ಒಂದಷ್ಟು ಪಾಠ ಮಾಡಿದ್ದಾರೆ. ಎಸ್, ಈ ಮೊದಲೇ ಹೇಳಿದಂತೆ ಮೋದಿ ಸಂಪುಟದಲ್ಲಿ ಅಜಿತ್ ಪವಾರ್ ಬಣದ ಎನ್ಸಿಪಿ ನಾಯಕರಿಗೆ ಜಾಗ ಸಿಕ್ಕಿಲ್ಲ. ಇದಕ್ಕೆ ಕಾರಣ ಸಚಿವ ಸ್ಥಾನಕ್ಕಾಗಿ ಪಕ್ಷದೊಳಗೆ ನಡೀತಾ ಇರುವಂತಹ ಆಂತರಿಕ ಸಂಘರ್ಷ. ರಾಜ್ಯಸಭೆ ಸದಸ್ಯ ಪ್ರಫುಲ್ ಪಟೇಲ್ ಮತ್ತು ಲೋಕಸಭಾ ಸದಸ್ಯ ಸುನಿಲ್ ತಟ್ಕರೆ ನಡುವೆ ಸಚಿವ ಸ್ಥಾನಕ್ಕಾಗಿ ಕದನ. ರಾಜ್ಯಸಭೆ ಸದಸ್ಯರ ಬದಲು ಲೋಕಸಭೆಗೆ ಸದಸ್ಯರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಬಹಿರಂಗವಾಗಿ ಸುನಿಲ್ ತಟ್ಕರೆ ತಗಾದೆ ತೆಗೆದರು. ಕಾರಣ ಅಜಿತ್ ಪವಾರ್ ಬಣದ ಎನ್ಸಿಪಿಯ ಏಕೈಕ ಸಂಸದ ಸುನಿಲ್ ತಟ್ಕರೆಯೇ ಆಗಿದ್ದಾರೆ. ಆದರೆ ಇದಕ್ಕೆ ಪ್ರಫುಲ್ ಪಟೇಲ್ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಇನ್ನು ಪ್ರಫುಲ್ ಪಟೇಲ್ಗೆ ರಾಜ್ಯ ಖಾತೆ ನೀಡಲು ಬಿಜೆಪಿ ಮುಂದಾಗಿತ್ತು. ಇದನ್ನ ನಾವು ಒಪ್ಪಲ್ಲ, ನಮ್ಮ ಪಕ್ಷಕ್ಕೂ ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನ ಬೇಕು ಅನ್ನೋದು ಅಜಿತ್ ಪವಾರ್ ಅವರ ಪಟ್ಟು. ಈ ಹಿಂದೆ ಪ್ರಫುಲ್ ಪಟೇಲ್ ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನವನ್ನು ಹೊಂದಿದ್ದರು. ಅಜಿತ್ ಪವಾರ್ ಪ್ರಾಬ್ಲಮ್ ಅನ್ನು ನೀವೇ ಸಾಲ್ವ್ ಮಾಡ್ಕೊಂಡು ಬನ್ನಿಪ್ಪ, ಆಮೇಲೆ ಮಾಡೋಣ ಅಂತ ಹೇಳಿದಾರಂತೆ. 2ನೇ ಹಂತದಲ್ಲಿ ಆಗಬಹುದು, ಗೊತ್ತಿಲ್ಲ. ಇವತ್ತು ಕಾಣಿಸಬಹುದಾಗಿದ್ದ ಹೆಸರುಗಳು ಇಲ್ಲದೆ ಇರುವಂಥದ್ದು ವೆರಿ ಆಬ್ವಿಯಸ್ಲಿ ಇರ್ತಿತ್ತು ಅಂತ ನಾವು ಅನ್ಕೋತೀವಿ. ಅಮೇಥಿಯಲ್ಲಿ ಪರಾಭವಗೊಂಡಂತಹ ಸ್ಮೃತಿ ಇರಾನಿ ಭಾಳ ಆಶ್ಚರ್ಯ ಅಂದರೆ ಹಮೀರ್ಪುರದಲ್ಲಿ 4ನೇ ಬಾರಿನೋ ಏನೋ ಇರಬೇಕಿದು ಅನುರಾಗ್ ಠಾಕೂರ್ ಗೆದ್ದಿರೋದು, ಬಟ್ ಡ್ರಾಪ್ ಮಾಡಿದ್ದಾರೆ. ವೆರಿ ಅಮೇಝಿಂಗ್. ಯಾಕಂದರೆ ಎಗೈನ್ ಮೋಸ್ಟ್ ಆ್ಯಕ್ಟಿವ್ ಮಿನಿಸ್ಟರ್ ಇನ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗಲ್ಲಿ ಇದ್ದಂಥವ್ರು ಅನುರಾಗ್ ಠಾಕೂರ್, ಗೊತ್ತಿಲ್ಲ. ರಾಜೀವ್ ಚಂದ್ರಶೇಖರ್ ಮಂತ್ರಿಯಾಗಿಲ್ಲ, ಸೋತಿದ್ದಾರೆ, ಬಟ್ ಅವರು ಈಗೇನು ಆ್ಯಕ್ಟಿವ್ ಪಾಲಿಟಿಕ್ಸ್ ಆಗಲೇ ಹೇಳಿದೆ. ಪುರುಷೋತ್ತಮ್ ರೂಪಾಲ ರಾಜ್ಯಸಭೆ ಸದಸ್ಯ. ಪುರುಷೋತ್ತಮ್ ರೂಪಾಲದು ಒಂದು ಸಣ್ಣ ಈ ಸ್ಟೇಟ್ಮೆಂಟ್ ಮಾಡಿ ಚುನಾವಣಾ ಪೂರ್ವದಲ್ಲಿ ಮಾಡಿ ರಜಪೂತ್ ಕಮ್ಯುನಿಟಿನ ಭಾಳ ಕೆರಳಿಸ್ಬಿಟ್ಟಿದ್ರು 3 ರಾಜ್ಯಗಳಲ್ಲವರು. ಅದು ಬಿ ಜೆ ಪಿ ಅಧಿಕೃತವಾಗಿ ಅಪಾಲಜಿ ಎಲ್ಲ ಮಾಡೋ ಸ್ಟೇಜಿಗೆ ಬಂದುಬಿಡ್ತು. ಅದರಲ್ಲಿ ಅದರದ್ದು ಹೊಡೆತ ಒಂಚೂರು ಬಿದ್ದಿರಲೂಬಹುದು ಅಂತ ಹೇಳ್ತಿದ್ದಾರೆ. ಹಿ ಮೇಡ್ ಸಮ್ ಕಾಮೆಂಟ್ ಆ ಕಮ್ಯುನಿಟಿ ವಿಚಾರದಲ್ಲೇನೋ. ಪುರುಷೋತ್ತಮ್ ರೂಪಾಲ ಇಲ್ಲ. ನಾರಾಯಣ್ ರಾಣೆ ರತ್ನಗಿರಿ ಸಿಂಧುದುರ್ಗದಲ್ಲಿ ಗೆದ್ದಿದ್ದಾರೆ. ನನಗಿದು ಒಂದು ಸ್ವಲ್ಪ ಸರ್ಪ್ರೈಸೇ, ಬಟ್ ಗೊತ್ತಿಲ್ಲ ಅಲ್ಲಿ ಯಾಕೆ ಅವ್ರು ತೊಗೊಂಡಿಲ್ಲ ಅಂತ ಐಡಿಯಾ ಇಲ್ಲ. ಎಸ್.